ನಾಡಿನಲ್ಲಿ ಸುಖ ಶಾಂತಿಯಿಂದ ನಾವು ಬದುಕು ನಡೆಸುವಂತಾಗಲು ಅಂಬೇಡ್ಕರ್ ಅವರು ರಚನೆ ಮಾಡಿದ ಭಾರತೀಯ ಸಂವಿಧಾನವೇ ಪ್ರಮುಖ ಕಾರಣ ಅಂತ ವಿರಾಜಪೇಟೆ ಶಾಸಕರು ಹಾಗೂ ರಾಜ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಪಟ್ಟಣದ ಅಂಬೇಡ್ಕರ್ ಭವನದ ಎದುರು ನೂತನವಾಗಿ ಸ್ಥಾಪಿಸಲಾಗಿರುವ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣಗೊಳಿಸಿ ಅವರು ಮಾತನಾಡಿದರು. बुद्धं शरणं गच्छामि. ಸಮಾಜದ ಮುಖ್ಯವಾಹಿನಿಯ ಕಡೆ ಯಾವತ್ತೂ ಕೂಡ ಕಣ್ಮಾಡದೇ ಇರುವಂಥ ದೊಡ್ಡ ಸಮುದಾಯ ಇದೆ ವಾಸ. ನಾನು ವಿರಾಜಪೇಟೆ ವಿಧಾನಸಭಾಕ್ಕೆ ಸೀಮಿತವಾಗಿ ಮಾತಾಡಬೇಕಾದ್ರೆ ನಾನು ಹೋಗದೇ ಇರುವಂಥ ಆಡಿಯೇ ಇಲ್ಲ, ಹೋಗದೇ ಇರುವಂಥ ಕಾಲೋನಿಗಳಿಲ್ಲ. ಅವರ ಜೀವನ ಮತ್ತು ಪಟ್ಟಣದಲ್ಲಿ ವಾಸವಾಗಿರುವಂಥ ಜೀವನದಲ್ಲಿರುವಂಥ ಅಂತರವನ್ನು ನೋಡಿದ್ರೆ ಸಮಾನತೆ ಇದೆಯಾ ಇಲ್ವೋ ಅಂತ ಹೇಳುವಂಥ ಪ್ರಶ್ನೆಗೆ ನೇರ ಉತ್ತರ ಸಿಗ್ತದೆ. ಇವತ್ತಿಗೂ ಕೂಡ ಈ ದೇಶದಲ್ಲಿ ಬಹಳಷ್ಟು ಮಾತಾಡ್ತಾರೆ. ಇದು ನಾನು ರಾಜಕೀಯವಾಗಿ ಈ ವೇದಿಕೆಯನ್ನು ಬಳಸಲಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಒಂದು ಸಮಾಜದ ಮತ್ತು ಒಂದು ದೇಶದ ಪ್ರಗತಿಯನ್ನು ನಾವು ಕಾಣಬೇಕಾದ್ರೆ ಬಡವರು ಮತ್ತು ಶ್ರೀಮಂತರ ಮಧ್ಯೆ ಇರುವಂಥ ಅಂತರ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆಯಾ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಪ್ರಗತಿ ಕಾಣ್ತಾ ಇದೆಯಾ ಇಲ್ವಾ ಅಂತ ಹೇಳೋದಕ್ಕೆ ಉತ್ತರ ಸಿಗ್ತದೆ. ನೀವು ಯಾರ ಭಾಷೆನೂ ಕೂಡ ಕೇಳೋದು ಬೇಕಾಗಿಲ್ಲ, ಯಾವ ವಾಟ್ಸ್ಆ್ಯಪ್ ಯೂನಿವರ್ಸಿಟಿನ ನೋಡೋದು ಬೇಕಾಗಿಲ್ಲ. ದಯವಿಟ್ಟು ವಾಟ್ಸ್ಆ್ಯಪ್ ನೋಡಬೇಡಿ ತಾವೆಲ್ಲ. ಈ ಪ್ರಶ್ನೆಗೆ ಉತ್ತರ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಜ್ಯಸಭೆಯಲ್ಲಿ ಕೊಟ್ಟರು. ಅಂಬಾನಿಗಳು, ಅದಾನಿಗಳು ಅವರ ಸ್ವತ್ತಷ್ಟು, ಅವರ ಸಂಪತ್ತಷ್ಟು ಮತ್ತು ಬಡತನದ ರೇಖೆಯ ಕೆಳಗಡೆ ಇರುವಂತಹ ಜನಸಂಖ್ಯೆಯ ಪ್ರತಿಷ್ಠೆ ಎಷ್ಟು ಸಂಖ್ಯೆಯಲ್ಲಿ ಇವತ್ತು ಬಡತನ ರೇಖೆಯಲ್ಲಿ ಜನ ಇದ್ದಾರೆ ಅಂತ ಹೇಳೋದಕ್ಕೆ ಪ್ರಶ್ನೆಗೆ ಉತ್ತರ ತೋಡಿ ಹುಡುಕಿ. ಶ್ರೀಮಂತರಾಗ್ತಾನೆ ಇದ್ದಾರೆ, ಬಡವರಾಗ್ತಾನೆ ಇದ್ದಾರೆ. ಅದರ ಅಂತರ ಹೆಚ್ಚಾಗ್ತಾ ಇದೆ, ಕಮ್ಮಿ ಆಗ್ತದೆ. ಇದಕ್ಕೆ ಅವ್ರ ಜವಾಬ್ದಾರರು ಇವ್ರ ಜವಾಬ್ದಾರರು ಅಂತ ನಾನು ಆರೋಪ ಮಾಡಕ್ ಹೋಗಲ್ಲ, ಆದರೆ ಇದು ಸತ್ಯ. ಇವತ್ತು ಈ ದೇಶದ 90% ಸಂಪತ್ತು 3-4% ಜನರ ಕೈಯಲ್ಲಿದೆ ಅಂತ ಹೇಳೋದು ಸತ್ಯ ಅಲ್ವಾ? ಕೂಡಿಗೆ ಅಬ್ದುಲ್ ಕಲಾಂ ವಸತಿ ನಿಲಯದ ಡಾಕ್ಟರ್ ಗುರುಸ್ವಾಮಿ ಮುಖ್ಯ ಭಾಷಣವನ್ನ ಮಾಡಿದರು. ಶೋಷಿತ ಸಮುದಾಯಗಳ ಚೇತನ, ಮಹಾನ್ ಚೇತನ ಅನ್ನುವೊಂದು ಆಯೋಜನೆ ಕೂಡ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರನ್ನ ನೆನಪಿಸೋದಾರೆ. ಹಾಗೆ ಮಹಿಳಾ ಸಬಲೀಕರಣದ ಶ್ರೇಯಧಾರಕ, ಮಹಿಳಾ ಸಬಲೀಕರಣದ ಉದ್ಧಾರಕ ಅನ್ನೋ ಒಂದು ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರನ್ನ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ, ನಿಜ ಹೇಳಬೇಕು ಅಂದ್ರೆ ಪ್ರತಿ ವರ್ಷ, ದಿನ ಅಲ್ಲ ಪ್ರತಿ ವರ್ಷ, ಈಗ ಇನ್ನೊಂದು ಕೆಲವು ವಿಚಾರಗಳನ್ನ ನೀವು ವಿಮರ್ಶಾತ್ಮಕವಾಗಿ ಕ್ರಿಟಿಸೈಸ್ ಮಾಡಿ ಒಂದೆರಡು ಮೂರು ವಿಚಾರಗಳನ್ನು ಶೇರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಈ ಸಂದರ್ಭ ಹಿರಿಯ ದಲಿತ ಮುಖಂಡರನ್ನ ಸನ್ಮಾನ ಮಾಡಲಾಯಿತು. ಇದೇ ಸಂದರ್ಭ ಅಂಬೇಡ್ಕರ್ ಭವನ ಪೂರ್ಣಗೊಳ್ಳಲು ಅಗತ್ಯ ಅನುದಾನ ನೀಡಿದ ಶಾಸಕರನ್ನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು.